ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಬಗ್ಗೆ ಕನಕಗಿರಿ ತಾಲೂಕು ಹುಲಿಹೈದರ್ ಗ್ರಾಮದ ಶ್ರೀ ಮೆಹಬೂಬ್ ಸಾಬ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದ ರೈತರಾಗಿರ್ತಕ್ಕಂಥ ಮೆಹಬೂಬ್ ಸಾಬ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ತಮ್ಮ ಕೃಷಿಯ ಅನುಭವಗಳಲ್ಲಿ ವಿಶೇಷವಾಗಿ ಎಳ್ಳು ಬೆಳೆ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಮೆಹಬೂಬ್. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಸ್ವಂತ ಊರು ಹುಲಿಹೈದರ್ ಇದು. ಈಗ ಎಷ್ಟು ವರ್ಷಗಳಿಂದ ನೀವು ಕೃಷಿ ಮಾಡ್ತಾ ಬರ್ತಾ ಇದ್ದೀರಿ? ನಾವು ಈಗ ಒಂದು 20-25 ವರ್ಷದಿಂದ ಕೃಷಿ ಬೆಳೆ ಮಾಡ್ತಾ ಇದ್ದೀವಿ ಸರ್. ಕೃಷಿ ಮಾಡ್ಕೊಂತ ಮಾಡ್ಕೊಂತೀವಿ ಸರ್. ಕೃಷಿನೇ ಮುಖ್ಯ ಜೀವನನ, ಬೇರೆ ಏನಾದರೂ ಆದಾಯದ ಮೂಲಗಳು ಇದಾವ? ಆದಾಯ ಅಂದ್ರೆ ಸ್ವಲ್ಪ ಆಟೋ ಮಾಡ್ಕೊಂಡಿದ್ದೀವಿ ಸರ್. ಅದರ ಸ್ವಲ್ಪ ಜೊತೆ ಮಾಡ್ಕೊಂಡಿದ್ದೀವಿ ಸರ್. ಕೃಷಿನ ಮುಖ್ಯ ನಮಗೆ. ಕೃಷಿ ಮುಖ್ಯ, ಅದು ಮುಖ್ಯ. ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? ನಮಗೆ ಒಂದು 10 ಎಕರೆ ಭೂಮಿ ಇದೆ ಸರ್. 10 ಎಕರೆ ಭೂಮಿ ಇದೆ. 10 ಎಕರೆ 5 ಎಕರೆ ಪಂಪ್ ಸೆಟ್ ಐತೆ ಸರ್. 5 ಎಕರೆ ಹೊರವಲ ಐತೆ ಸರ್. ಎರಡು ಒಂದೇ ಪಟ್ಟಿನ ಬೇರೆ ಬೇರೆ ಲ್ಯಾಂಡ್ ಅದ ಸರ್. ಬೇರೆ ಬೇರೆ ಕಡೆ ಬೇರೆ 5 ಎಕರೆ ನೀರಾವರಿ ಒಂದ್ ಸೈಡ್ ಇದೆ, 5 ಎಕರೆ ಒಂದ್ ಸೈಡ್ ಇದೆ ಸರ್. ಅದಕ್ಕೆ ನೀರಾವರಿ ಇಲ್ಲ ಸರ್. ಮಳೆ ಆಶ್ರಿತ ಅದು. ಮಳೆ ಆಶ್ರಿತ ಸರ್. ಮಳೆ ಆಶ್ರಿತ ಭೂಮಿ ಒಳಗಡೆ ಏನೇನು ಬೆಳೀತಾ ಇದ್ದಾರೆ? ತೊಗರಿ ಬಿತ್ತನೆ ಮಾಡ್ತೀವಿ ಸರ್. ತೊಗರಿ ಬೆಳಿತೀವಿ ಅಲ್ಲಿ. ತೊಗರಿ ಅಷ್ಟೇ ಬೆಳಿತೀವಿ ಸರ್ ಅಲ್ಲಿ. 5 ಎಕರೆ ಹೊಲದಲ್ಲಿ ತೊಗರಿ ಹಾಕ್ತೀವಿ ನಾವು. ಇಲ್ಲಿ ನೀರು ಇರ್ತಕ್ಕಂಥ ಮುಂಕಟ್ಟು ನಾವು ಎಳ್ಳು ಬೆಳೆ ಮಾಡ್ತೀವಿ ಸರ್. ಅದು ಎಳ್ಳು ಬೆಳೆ ಯಾವ ತರ ಮಾಡ್ತೀವಿ ಅಂತಂದ್ರೆ ನಾವು ಡ್ರಿಪ್ ಮುಖಾಂತರ ಮಾಡ್ತೀವಿ. ಡ್ರಿಪ್ ಅಂದ್ರ 3 ಫೀಟಿಗೆ ಒಂದು ಚಕ್ಕುಂಟಿ ಲೆಕ್ಕ. ಮತ್ತೆ ಎಳ್ಳು ಅಷ್ಟೇನಾ ಇಲ್ಲಿ ಬೆಳೆಯೋದು? ನೀರಾವರಿ ಎಳ್ಳು ಬೆಳೆದ್ಮೇಲೆ ಮತ್ತೆ ನಂತರ ಮೆಕ್ಕೆಜೋಳ ಬೆಳಿತೀವಿ ಸರ್. ಮತ್ತೆ ಅದನ್ನ ತಕೊಂಡ್ಮ್ಯಾಗ ಅದಾದ್ಮೇಲೆ ಮತ್ತೆ ಎಳ್ಳು ತಕೊಂಡ್ಮ್ಯಾಗ ಮೆಕ್ಕೆಜೋಳ ಆದ್ಮೇಲೆ ಇದು ಅಲಸಂದಿ ಸರ ಅದೊಂದು ಮಾಡ್ತೀವಿ. 3 ವರ್ಷಕ್ಕೆ 3 ಬೆಳೆ ತಗೊಳ್ತೀವಿ ಸರ್. ನೀರಾವರಿ ಸರ್. ಅಲ್ಲಿ ವರ್ಷಕ್ಕೆ 2 ಬೆಳೆನಾ? ಎಲ್ಲ ಒಂದೇ ಬೆಳೆ ಸರ್. ಅಲ್ಲಿ ಒಂದೇ ಅಲ್ಲಿ ಮಳೆ ಹೆಸರದ ಮಳೆ ಆಗ್ತಲ್ಲ ಸರ್. ಮುಂಕಟ್ಟು ತೊಗರಿ ಹಾಕಿರ್ತೀವಿ. ಮತ್ತೆ ಅಷ್ಟಲ್ಲೇ ತೊಗರಿ ಬರ್ತದೆ. ಮತ್ತೆ ಅದನ್ನ ಒಳ್ಳೆ ನಾವು ಮಾಗಿ ಮಾಡಿ ಬಿಟ್ಬಿಡ್ತೀವಿ. ಮತ್ತೆ ಏನು ಬೆಳೆಯಲ್ಲ ಅಲ್ಲಿ? ಏನು ಬೆಳೆಯಲ್ಲ ಸರ್. ಮಳೆ ಆಗೋದು ಬರೋದು 6 ತಿಂಗಳ ಹಿಂಗೆ ಆಗುತ್ತೆ ಸರ್. ಮತ್ತೆ ತೊಗರಿ ಬೆರೆಯಕ ಮತ್ತೆ ಅಲ್ಲಿ ಮಳೆನಾಗ ಇದಾಗ್ಬಿಡ್ತಾವೆ ಸರ್. ಇಲ್ಲಿ ಬರ್ತದೆ 2 ಬೆಳೆ ಬರಲ್ಲ ಅಲ್ಲಿ ಸರ್. ಎಳ್ಳನ್ನು ಯಾಕೆ ಬೆಳೀತೀರ ನೀವು? ಎಳ್ಳಂದ್ರೆ ಸ್ವಲ್ಪ ಮುಂಕಟ್ಟು ಇನ್ನು ಮಳೆಗಾಲ ಆಗಲ್ಲ ಮುಂತೆ ಯುಗಾದಿ ಬರ್ತಾರೆ ಸರ್. ಯುಗಾದಿ ಆದ ಕಡೆ ನಾವು ಎಳ್ಳು ಬೆಳೆ ಮಾಡ್ತೀವಿ ಸರ್. ಅಂದ್ರೆ ನಮ್ಗೆ ಮೆಕ್ಕೆಜೋಳ ಸಿಗ್ತೈತವಲ್ಲ ಅಂತೇಳಿ ಫಸ್ಟಿಗೆ ಎಳ್ಳು ಮಾಡ್ಕೊಂಡು ಆಮೇಲೆ ಅದನ್ನು ತಕ್ಕೊಂಡು ಆಮೇಲೆ ನಾವು ಮೆಕ್ಕೆಜೋಳ ಮತ್ತೆ ಉಪಯೋಗ ಮಾಡ್ತೀವಿ ಸರ್. ಎಳ್ಳು ಲಾಭದಾಯಕವಾಗಿದೆಯೇನು? ಆಗುತ್ತೆ ಸರ್. ಎಳ್ಳು ಈಗ 10-11 ಸಾವಿರ ಕ್ವಿಂಟಲ್ ಸರ್ ಅದು ಎಳ್ಳು. ಖರ್ಚು ಕಡಿಮೆ. 5 ಎಕರೆಗೂ ಎಳ್ಳು ಹಾಕ್ತೀವಿ? 5 ಎಕರೆಗೂ ಎಳ್ಳು ಆಗ್ತದೆ ಸರ್. ಅಂದ್ರೆ ಡ್ರಿಪ್ ಮುಖಾಂತರ ಮಾಡ್ತೀವಿ. ಚಕ್ಕುಂಟಿ ಲೆಕ್ಕ ಚಕ್ಕುಂಟಿ ಅದು ನೀರು ಡ್ರಿಪ್ ಎಳೆದಿರ್ತೀವಿ ಸರ್. ಅದರ ಒಂದು 4 ಗೇಟ್ ಆಲ್ ಮಾಡಿರ್ತೀವಿ. ದಿವಸ 2 ಗೇಟ್ ಹೊಳಿಸ್ತೀವಿ. ಯಾವ ತಿಂಗಳಲ್ಲಿ ಇಂದ ಬಿತ್ತನೆ ಶುರು ಮಾಡೋದು ನಾವು ಸರ್? ಇದು ಉಗಾದಿ ಆಗುತ್ತಲ್ಲ ಸರ್. ಉಗಾದಿ ಒಂದು 8 ದಿನ ಮಳೆಗಾಲ ಕಲಿತಾವ್ರಿ. ಅವಾಗ ಬಿಟ್ಬಿಡ್ತೀವಿ. ಫಸ್ಟಿಗೆ ಇಟ್ಬಿಡ್ತೀವಿ, ಊರಿಸ್ತೀವಿ. ಒಟ್ಟು ಮುಂಗಾರು ಪೂರ್ವ ಮುಂಗಾರು ಆರಂಭದ ಹಂತದಲ್ಲಿ ಶುರು ಮಾಡ್ಬಿಡ್ತೀವಿ. ಶುರು ಮಾಡ್ಬಿಡ್ತೀವಿ ಸರ್. ಊರಿಸ್ತೀವಿ ನಾವು. ಸರ್ ಒಂದು ಎಳ್ಳನ್ನು ಊರಿಸ್ತೀರ ನೀವು? ಊರಿಸ್ತೀವಿ ಸರ್. ತುಂಬಾ ಡ್ರಿಪ್ ಎಳೋದು ಸರ್. ಟೈಮ್ ಹಿಡಿತೈತಲ್ವಾ? ಟೈಮ್ ಹಿಡಿತೈತೆ ಸರ್. ಅಂದ್ರೆ ಚೆನ್ನಾಗಿ ಬೆಳಿ ಬರ್ತದೆ ಸರ್. ಹೊಲನೂ ಕೆಡಂಗಲ್ಲ. ಆ ಲೆಕ್ಕಕ್ಕೆ ನಾವು ಮಾಡಿರ್ತೀವಿ ಸರ್. ಅಂದ್ರೆ ಬೇಸಿಗೆ ಲಾಸ್ಟಿಗೆ ಅದು ಐತಲ್ಲ 3 ತಿಂಗಳದಾಗ ಬಂದ್ಬಿಡ್ಸಿ ಕಟಾವ್ ಬಿಡಿಸಿ ಸರ್. ಈಗ ಅಂದ್ರೆ ಬೇರೆ ಬೆಳೆಗಳ ಬಿತ್ತನೆ ತರ ಅಲ್ಲ ಇದು.
ಅಲ್ಲ ಸರ್ ಬಿತ್ತನ ಅಲ್ಲ, ಬಿತ್ತಬೋದು ಸರ, ಹೊರವಲ್ಕ ಬಿತ್ತಾರೆ ಇದನ್ನ. ಅಂದ್ರೆ ಇದು ನೀರಾವರಿ ಇಲ್ಲ, ಮಳೆ ಆಗಿರಂಗಲ್ಲ, ಮಳೆ ಆಗಲಿಸ್ಕೊಂಡು ಏನ್ ಮಾಡಿ ಬಿತ್ತಿ ಅದನ್ನ ಊರಿಸಿ ನೀರು ಬಿಟ್ಬಿಡ್ತಾರೆ, ಡ್ರಿಪ್ ಮುಖಾಂತರ ನಾಟಿ ಬಿಡ್ತದೆ. 5 ಎಕರೆ ಊರಿಸ್ಬೇಕಲ್ರಿ ಟೈಮ್? ಆಗುತ್ತೆ ಸರ್, ಏನು ಊರಿಸ್ತಾರೆ ಸರ್. ಚಕ್ಕುಂಡಿ ಲೆಕ್ಕ 3 ಫೀಟಿಗೆ ಒಂದು ಅಂತರ ಇರುತ್ತೆ ಸರ್, ಅದು ಊರಿಸ್ಬಿಡ್ತೀವಿ ಸರ್. ಅದ್ರಾಗ ಬೀಜ ಹಾಕೋದು, ಬೀಜ ಹಾಕಿ ತುಪ್ಪ ಸರ್. ಆಗಲ್ಲ 3 ಫೀಟ್ ಇರ್ತೈತ್ರಿ, ಉದ್ದ ಡ್ರಿಪ್ ಹಾಕಿರ್ತೀವಿ. ಆ ತೂತಿರುತ್ತಲ್ಲ ಡ್ರಿಪ್ ಇಂದು ಅಲ್ಲಿಂದ 2 ಕಾಳು ಹಾಕಿ ತೆಗಿಬಿಡ್ತಾರೆ ಸರ್. ಅದು 2-3 ದಿನ ನಾಟಿ ಬಿಡ್ತದೆ. ಎಳ್ಳು ಸಣ್ಣ ಬೀಜ, ಅದು ಸಣ್ಣ ಬೀಜ ಸರ್. ಅದ್ರಾಗ ಉಸು ಕಲ್ಸಿಂದಿತ್ತು ಸರ್. ಅಂದ್ರೆ ಜಾಸ್ತಿ ಹೋಗ್ತಾವ ಅಂತ ಹೇಳಿ ಅದ್ರಾಗ ಉಸು ಕಲ್ಸಿಂದಿರ್ತೀವಿ. ಆ ಥರ ಮಾಡ್ಕೊಂಡು ಅದು ಊರಿಸ್ತೀವಿ ಸರ್. ಅದು ಸ್ವಲ್ಪ ಹಾಕೋದ್ರಾಗ ಸ್ವಲ್ಪ ಏನು ಹೆಚ್ಚು ಕಡಿಮೆ ಆಗ್ತದೆ, ನಾಳೆ ದೊಡ್ಡದಾಗ್ತದೆ ಸರ್. ಇಷ್ಟ ಆದ ಇಟ್ಟರೆ ಅದನ್ನ ಏನಾಯ್ತು ಸ್ವಲ್ಪ ಕಿತ್ತು 2 ಬಿಡ್ತು. ಅದು 2 ಗಿಡ ಬಿಡ್ತವೆ, 2 ಗಿಡ ಹಿಂದಗಡೆ ಕಿತ್ಕೊಂತ ಸರ್. ಕಿತ್ತಿ ಅದು 3 ತಿಂಗಳ ಮೇಲೆ ಕಟ ಆಗ್ಬಿಡ್ತದೆ. ಅದನ್ನೆಲ್ಲ ಮತ್ತೆ ಗೂಡು ಕೊಯ್ದು ಒಂಥರ ಗೂಡು ಇಟ್ಟು ಕಾಲು ಗೂಡು ಇಡ್ತೀವಿ ಸರ್ ಹೊಲ್ದಾಗ. ಕುಂಟಿ ಹಸತ್ನಾಗ ಕುಂಟಿ ಹೊಡೆದಲ್ದಾಗ ಆ ನಂತರ ಇಟ್ಟು ಅದು ಆಮೇಲೆ ನಾವು ಅದನ್ನ ಒಣಗಿದ ನಂತರ ಉದುರ್ಸಿರ್ತೀವಿ. ಬರ್ಕಾಕಿ ಉದುರ್ಸ್ಬಿಡ್ತೀವಿ. ಒಂದೇ ಸಲ ಉದುರ್ಸ್ಬೇಕು ಸರ್. ಅದನ್ನ ಹೆಂಗ್ ಉದುರ್ಸ್ಬೇಕಂದ್ರೆ ಮಳಿ ಬರ್ತದಲ್ಲ ಸರ್, ಒಂದ್ಸಲ ಉದುರ್ಸಿಟ್ನಂದ್ರ ಒಳ್ಳೆ ಉಳ್ಕೊಂಡಿರ್ತ ನೋಡಿ ಸರ್. ಅವಾಗ ಏನಾಗ್ತದೆ, ಅದು ಮಳಿ ಬಂದು ಉಳ್ಕಿದ್ದು ಕಾಳು ಇರ್ತಲ್ಲ ಅದು ಉದುರಂಗಲ್ಲ. ಅದು ಮಳಿ ಬೇಕಾದಂಗೆ ಬರಲಿ, ಫಸ್ಟಿಗೆ ಏನಿರ್ತಲ್ಲ ಅವಾಗ ಒಂದೇ ಸರಿ ಮಳಿ ಎಷ್ಟು ಬಂದ್ರೆ ಏನಾಗಲ್ಲ. ಉದುರ್ಸಿದ ಮೇಲೆ ಮತ್ತೆ ಐತಲ್ಲ, ಉದಿಸಿ ಕಾಳದ್ರ ಇದ್ಮೇಲೆ ಮತ್ತೆ ಅದು ಉದುರಂಗಲ್ಲ. ಅದನ್ನ ಕಾಳು ಫುಲ್ ಇರ್ತಲ್ಲ, ನೀರು ಇಟ್ಬಿಡಂಗಲ್ಲ, ನೀರು ಕಡಿಮೆ ಬಿಡ್ತು. ಈಗ ಬೇರೆ ಬೆಳೆಯನ್ನ ಇದು ಮಾಡ್ದಂಗೆ ಒಕ್ಕಣೆ ಮಾಡ್ದಂಗೆ ಯಂತ್ರಗಳು ಬಂದಿಲ್ಲ ಇದಕ್ಕೆ ಸರ್. ಅಂದ್ರೆ ಎಳ್ಳನ್ನ ಕೈಯಿಂದನೇ ಮಾಡ್ಬೇಕಾದ, ಅಂದ್ರೆ ಈಗ ಕೆಲವು ಮಿಷನ್ ಇದು ಹೊಡೆದು ಅದು ಕೈಲಿಂದನ ಕೊಯ್ಬೇಕು, ಕೊಯ್ದು ಸೂಡ್ ಕಟ್ಟಬೇಕು. ಸೂಡ್ ಕಟ್ಟಿ ಕಾಲು ಕೂಡ ನಿಂದ್ರಿಸಿ ಆಮೇಲೆ ಒಣಗಿ ಒಂದು 20 ದಿನ ನಂತರ ಒಣಗ್ತದೆ ಸರ್. ಆಮೇಲೆ ಇದ್ದರೂ ನಾವು ಅದನ್ನ ಉದುರಿಸಬೇಕು ಸರ್. ಎಷ್ಟು ಬರುತ್ತೆ ಎಕರೆಗೆ? 3 ಕ್ವಿಂಟಲ್ ಬರುತ್ತೆ ಸರ್. 3 ಕ್ವಿಂಟಲ್ ಬರುತ್ತೆ ಸರ್. ಎಕರೆಗೆ 3 ಬರುತ್ತೆ. ಡ್ರಿಪ್ ಮುಖಾಂತರ ಮಾಡ್ತವಲ್ಲ ಸರ್, 3 ಕ್ವಿಂಟಲ್ ಬಂದೇ ಬರುತ್ತೆ ಸರ್. ಹನಿ ನೀರಾವರಿ ನೀರು ಹರಿಸಲ್ಲ, 4 ಗೇಟ್ ಮಾಡಿರ್ತೀವಿ, ನೀರು ಹರಿಸಂಗಲ್ಲ. ಮತ್ತೆ ಅದೇ ಗೇಟ್ಗಳು ಇರ್ತಾವ, ಅದೇ ಡ್ರಿಪ್ ಇರ್ತದಲ್ಲ, ಅದನ್ನ ತಕೊಂಡ್ಮೇಲೆ ನಾವು ಅದನ್ನ ತೆಗೆದು ಹೊಲ ಸ್ವಚ್ಛದ ಮಾಡಿ ಅದೇ ಜಾಗಕ್ಕೆ ಮತ್ತೆ ಇದೆಲ್ಲ ಮತ್ತೆ ಡ್ರಿಪ್ ಎಳೆದು ಮತ್ತೆ ಮೆಕ್ಕೆಜೋಳ ಕುದಿಸ್ತೀವಿ ನಾವು ಅದೇ ಜಾಗಕ್ಕೆ. ಮತ್ತೆ 15 ಮೆಕ್ಕೆಜೋಳ ಮಾಡ್ತೀವಿ ಸರ್. ಅದು ಎಕರೆಗೆ 30 ಕ್ವಿಂಟಲ್ ತನಕ ಬರುತ್ತೆ ಸರ್. ಅದು ಮೆಕ್ಕೆಜೋಳ ಹನಿ ನೀರಾವರಿ ಆಗ್ಬಿಡ್ತಾರ ಸರ್. ಬೀಚ್ ಚಲೋದನ್ನ ಕುಡಿತೈತಿ, ಹೊಲನ ಗಾಳಿ ಆಡ್ತೈತಿ, ಒಳ್ಳೆ ಗೊಬ್ಬರ ಹೊಲ ಕೆಡಂಗಲ್ಲ, ಸುತ್ತಲಿಂದ ಚಲೋ ಬರುತ್ತೆ ಸರ್. ಈಗ ಎಕರೆಗೆ 3 ಕ್ವಿಂಟಲ್ ಎಳ್ಳು ಬೆಳಿತೀರಿ? 5 ಎಕರೆ ಬೆಳಿತೀರಿ? 5 ಎಕರೆ ಬೆಳಿತೀವಿ ಸರ್. 15 ಕ್ವಿಂಟಲ್ ಆಗುತ್ತೆ ಸರ್. 1 ಕ್ವಿಂಟಲ್ ರೇಟ್ ಏನು ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಅಲ್ಲ, ಏನ್ ರೇಟ್ ಇದೆ ಈ ವರ್ಷ? ಏನಾಯ್ತು ಅಂದ್ರೆ ಸರ್, ಸ್ವಲ್ಪ ದಾಟ್ಗಾಯ, ಯಾಕಂದ್ರೆ ಮಳೆಗೆಲ್ಲ ಸ್ವಲ್ಪ ಮುಂಗಾರಿ ಮಳೆ ಜಾಸ್ತಿ ಆಗೋಲ್ಲ, ಅದು ಊದ ಮ್ಯಾಗ ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ ಸರ್. ಇಲ್ಲ ದಾಟ್ಗಾಯ ಆಗ್ಬಿಡುತ್ತೆ, ಅದನ್ನ ಸ್ವಲ್ಪ ದಾಟ್ಗಾಯ ಆಗುತ್ತೆ ಸರ್. ಒಂದು 14-13 ಕ್ವಿಂಟಲ್ ಆಗುತ್ತೆ ಸರ್. ಅಲ್ಲ, ಏನ್ ರೇಟ್ ಸಿಗುತ್ತೆ ಕ್ವಿಂಟಲ್? 11,000 ಐತೆ ಸರ್. ಆಲ್ರೆಡಿ 11,000 ಇದೆ ಸರ್. ಈಗ ಮಾರ್ಕೆಟ್ನಲ್ಲಿ 11,000 ಐತಿ. ಹೋದ ವರ್ಷ 18-20 ಸಾವಿರ ಮಾಡಿ ಸರ್. ಹೋದ ವರ್ಷ ಎಕರೆಗೆ ಒಂದು 33,000 ರೂಪಾಯಿ ಆಗುತ್ತೆ ಸರ್ ಆದಾಯ ಬರ್ತದೆ. ಖರ್ಚು ಸ್ವಲ್ಪ ಕಡಿಮೆ ಬರುತ್ತೆ ಸರ್. ಒಂದು 20 ಸಾವಿರ ಬರುತ್ತೆ ಸರ್. ಒಂದು ಎಕರೆಗೆ ಒಂದು 10 ಸಾವಿರ. 10 ಸಾವಿರ ಖರ್ಚು. ಕೊಯ್ಯೋದು ಬಲ ಇದೆ ಸರ್. ಅದ್ರಾಗ ಕೊಯ್ಯೋದು, ಸೂಡ್ ಕಟ್ಟೋದು, ಅಲ್ಲಿದ್ದ ಆಳು ತಗೊಂತ ಸರ್. ಅಲ್ಲೇ ಆಳು ತಗೊಳೋದು. ಗೊಬ್ಬರ ಸ್ವಲ್ಪ ಕಡಿಮೆ ರೀತಿಯಲ್ಲಿ ತಗೊಂತದೆ, ಕೊಯ್ಯೋದು ಸ್ವಲ್ಪ ಆಳು ಜಾಸ್ತಿ ತಗೊಂತ ಸರ್. ಎಕರೆಗೆ ಒಂದು 10 ಸಾವಿರ ಖರ್ಚು ಬರ್ತದ? ಒಂದು 8 ಸಾವಿರ ಬರುತ್ತೆ ಸರ್. ಬರ್ತದೆ. 40 ಸಾವಿರ ಖರ್ಚು ಹೋಗ್ಲಿ ಬರುತ್ತೆ ಸರ್. 1,20,000 ಚಿಲ್ಲರೆ ಉಳಿತದೆ. ಗಳಿವು ಎಲ್ಲ ತುಟ್ಟಿತ್ತಲ್ಲ ಸರ್. ಒಂದು 40 ಸಾವಿರ ಬರುತ್ತೆ ಸರ್. ಎಷ್ಟು ತಿಂಗಳ ಅವಧಿ ಇದೆಲ್ಲ ಮುಗಿಯೋದು? 3 ತಿಂಗಳ ಸರ್. 3 ತಿಂಗಳ ಮಾರ್ಕೆಟ್ಗೆ ಹೋಗಿ ದುಡ್ಡು ಬರೋದು ಎಷ್ಟು ತಿಂಗಳು ಟೈಮ್ ಇರ್ತದೆ? 3-3.5 ತಿಂಗಳಲ್ಲಿ ಮಾರ್ಕೆಟ್ಗೆ ದುಡ್ಡು ಬಂದ್ಬಿಟ್ಟು ಸರ್. 3.5 ತಿಂಗಳು ಬೇಡ, 4 ತಿಂಗಳು ಅನ್ಕೊಳ್ಳಿ. 4 ತಿಂಗಳು 3.5 ತಿಂಗಳು 1,20,000 ಆಗುತ್ತೆ ಸರ್. ಆಗುತ್ತೆ ಸರ್. ಕಡಿಮೆ ಖರ್ಚು ಆಗುತ್ತೆ ಸರ್. ಮತ್ತೆ ನಮ್ಮ ಮೆಕ್ಕೆಜೋಳ ಕುಣಿಸ್ಕೊಂಡ್ಬಿಡ್ತು ಅದಕ್ಕೆ. ಎಳ್ಳು ನಿಮಗೆ ಲಾಭದಾಯಕ ಇದೆ? ಲಾಭದಾಯಕ ಸರ್. ಕಡಿಮೆ ಅವಧಿಯಲ್ಲಿ ಸರ್. ಎಳ್ಳಲ್ಲಿ ಏನು ಸಮಸ್ಯೆಗಳು ಇರ್ತವೆ ಸರ್? ಎಳ್ಳಿನ ಬೆಳೆಯುವಾಗ ಬೆಳೆಗಳಿಗೆ ಏನು ಸಮಸ್ಯೆ, ಹೂವು ಕಾಯಿ ಕಟ್ಟುವಾಗ ಏನು ಸಮಸ್ಯೆ ಇರ್ತದೆ? ಅದು ಕಾಯಿ ಕಟ್ಟುವಾಗ ಏನು ಸಮಸ್ಯೆ ಬರ್ತದೆ ಸರ್, ಹೆಚ್ಚಿನ ರೀತಿಯಿಂದ ಮಳೆ ಆದಾಗ ಅದು ಏನು ಮಾಡ್ತೈತೆ ಅಂದ್ರೆ ಸ್ವಲ್ಪ ಜಾಸ್ತಿ ರೀತಿಯಿಂದ ಬೆಳಿತೈತೆ. ಅದು ಬೆಳೆದಾಗ ಕಾಯಿ ಅದನ್ನು ಸ್ವಲ್ಪ ನೀರು ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ ಆ ಹೂವು ಮಗ್ಗಿ ಇರ್ತದ್ರಿ, ಅವು ಮಳೆ ಬಂದು ಏನು ಮಾಡ್ತದೆ, ಮಗ್ಗಿ ನಿಂದ್ರಲ್ಲ, ಅದು ಹೂ ನಿಂದ್ರಲ್ಲ. ಹಂಗಾಗಿ ಅದು ಏನು ಮಾಡ್ತು, ದಾಟ್ಗಾಯ ಆಗ್ಬಿಡ್ತದೆ ಸರ್. ಆ ಮೂಮೆಂಟ್ನಾಗ ನಾವು ಏನು ಮಾಡ್ಬೇಕು, ಇಲ್ಲಿ ರೈತ ಸಂಪರ್ಕದಲ್ಲಿ ಯಾವುದೊಂದು ಮಾಮೂಲಿ ಎಣ್ಣೆ ತಗೊಂಡು ಅದು ಸ್ವಲ್ಪ ಎಣ್ಣೆ ಕ್ರಮಣ ಮಾಡ್ಬೇಕು ಸರ್ ಹೂವಿನಾಗ. ಅಂದ್ರೆ ಅದು ಚೆನ್ನಾಗಿ ಆಗ್ತದೆ ಸರ್. ಇಲ್ಲಾಂದ್ರೆ ಹೂವು ಯಾವ ಹುಳ ಪಳ ಅಂತ ಇರ್ತಾರೆ ಸರ್, ಅದನ್ನ ಗಟ್ಟಿ ಉದಿರ್ಬೋದು ಸರ್. ಅಂದ್ರೆ ಅದಲ್ಲೇ ದುಂಡಗಾಗಿ ಗಂಟು ಕಟ್ಟಿಬಿಡುತ್ತೆ ಸರ್ ಕಾಯಿ. ಅದು ಗ್ಯಾಪ್ ಆಗಿಬಿಡುತ್ತೆ ಅಲ್ಲಿ. ಹಂಗಾಗಿ ಅದು ಸಮಸ್ಯೆ ಅದು ಸ್ವಲ್ಪ ಎಣ್ಣೆ ನೋಡ್ಕೋಬೇಕು ಸರ್. ಅದಕ್ಕೆ
ಎಳ್ಳಿನ ಗುಣಮಟ್ಟ ಚೆನ್ನಾಗಿ ಸಿಗ್ತದ? ಚೆನ್ನಾಗಿ ಸಿಗುತ್ತೆ ಸರ್. ಅದು ಬೀಜ ಅದು ಎಳ್ಳಿನ ಹಾಂ ಅದೇ ಕೆಲವೊಮ್ಮೆ ಜೊಳ್ಳು ಜಾಸ್ತಿ ಬರ್ತವೆ, ಇದೆಲ್ಲ ಯಾಕೆ ಆಗ್ತವೆ ಹಿಂಗೆ? ಜೋಳ ಜಾಸ್ತಿ ಯಾಕಾಗುತ್ತೆ ನೋಡಿ ಸರ್, ಅವು ನೀರಿಂದು ಏನಾರ ಪ್ರಾಬ್ಲಮ್ ಆದಾಗ ಮಳಿ ಬಿತ್ತಾರ ಸರ್, ಆ ಥರ ಆದಾಗ ಜೋಳ ಆಗುತ್ತೆ ಸರ್. ಈಗ ನಾವು ಹನಿ ನೀರಾವರಿ ಮಾಡ್ತೀವಲ್ಲ, ಹಾಗಾಗಿ ನೀರು ನಾವು ಎಷ್ಟು ಕೊಡ್ಬೇಕು ಅಷ್ಟೇ ಕೊಟ್ಟಿರ್ತೀವಿ. ಜಾಸ್ತಿ ಕೊಟ್ಟರೆ ಮತ್ತೆ ಅದು ಆಗಲ್ಲ, ಕಾಯಿನ ಆಗಲ್ಲ. ಅದು ಲಿಮಿಟೆಡ್ ಕೊಡ್ಬೇಕು ಸರ್, 8 ದಿನ ಬಂದು ಕೊಡ್ಬೇಕು ಅಷ್ಟೇ ನೀರು ಮಿತವಾಗಿರ್ಬೇಕು. ಹಾಂ 8 ಮಳೆ ಆದ್ರೆ ಮತ್ತೆ ಅದು ಕೊಡಬಾರ್ದು ಸರ್. ಮಳೆಗೆ ಜಾಸ್ತಿ ಆದ್ರೆ ಅದನ್ನು ನೀರು ಕೊಡಬಾರ್ದು ಅಂತ, ಕಡಿಮೆ ರೀತಿಯಲ್ಲಿ ನೀರು ಕೊಟ್ಕೊಂತ ಹೋಗೋದು. ಅಂದ್ರೆ ಬಾಡ ಮುಖಕ್ಕೆ ಬಂದಾಗ ಒಂದ್ಸರಿ ನೀರು ಬಿಡ್ಬೇಕು ಅಷ್ಟೇ. ಅತಿಯಾಗಿ ನೀರು ಬಿಟ್ಟನಂದ್ರೆ ಅದೇನು ಮಾಡ್ತೈತೆ ಅಂದ್ರೆ ಜಾಸ್ತಿ ಬೆಳೆದು ಅದು ಸುಮ್ಮನೆ ಗಂಟಾಗಿ ಅಲ್ಲಿ ಇದಾಗ್ಬಿಡು ಸರ್, ಜಾಸ್ತಿ ಇಳುವರಿ ಬರಲ್ಲ ಆ ಥರ ಸರ್. ಮುಂಗಾರು ಪೂರ್ವದಲ್ಲಿ ಇದನ್ನು ಬೆಳೆಯೋದು ಸೂಕ್ತ. ಹಾಂ ಸರ್. ಆಮೇಲೆ ಬೆಳೆದ್ರೆ ಚೆನ್ನಾಗಿ ಬರಲ್ಲ ಅಂತೀರಾ? ಬರಲ್ಲ ಸರ್, ಅದೊಂದು ತೆತಿ ಸರ್. ಅದು ಮುಂಗಾರಿಗೆ ಮಾಡ್ಬೇಕು ಸರ್. ನೆಕ್ಸ್ಟ್ ಮಾಡಬೇಕಲ್ಲ ಬರಲ್ಲ. ಮಾರ್ಕೆಟಿಂಗ್ ಎಲ್ಲಿ ಕೊಡ್ತೀರಾ ನೀವು? ಮಾರ್ಕೆಟ್ ತಾವರಿಗೆ ಕೊಡ್ತೀವಿ ಸರ್. ತಾವರಿಗೆ ಖರೀದಿದಾರರು ಇದ್ದಾರೆ ಸರ್. ಇದ್ದಾರೆ APMC ಅಲ್ಲ ಅಥವಾ ಬೇರೆ? APMC ಸರ್. APMCಗೆ ಕೊಡ್ತೀವಿ. ಅಂದ್ರೆ ಅದರ ಬೆಲೆ ಏರುಪೇರು ಆಗುವ ಸಾಧ್ಯತೆಗಳಿರ್ತದ? ಇರ್ತದೆ ಸರ್. ಬೆಳೆ ಈಗ ಹೋದ್ರ ಸಲ ನಾವು 10,000 ಕೊಟ್ಬಿಟ್ಟು ಹಿಂದಗಡೆ 18,000 ತನಕ ಆಯ್ತು. ಓ, ನಿಮ್ಗೆ 8,000 ಲಾಸ್? 8,000 ಲಾಸ್ ಆಯ್ತು. ಆ ಥರ ಯಾಕಂದ್ರೆ ಮುಂಕಟ್ಟು ಏನೋ ಮಾರ್ಕೆಟ್ಗೆ ಮಾಲ್ ಬಂದಿರಂಗಿಲ್ಲ, ನಾವು ಪಂಪ್ ಸೆಟ್ನಾಗ ಅಷ್ಟೇ ಹೋಗ್ವಲ್ರಿ. ಅವ್ರು ಏನು ಮಾಡ್ತಾರೆ, ಹೊಲೊಂದು ಯಾವ ಬಂದಿರಂಗಿಲ್ಲ ತಗೊಂಡು ಹಂಗೆ ಇಟ್ಕೊಂಡ್ಬಿಡ್ತಾರೆ. ಏನು ಬೇಕು ಮಾರ್ಕೆಟಲ್ಲಿ ಬೀಟ್ ಆಗಿರಂಗಿಲ್ಲ, ಅದು ಹಿಂದಗಡೆ ತಾವೆಲ್ಲ ಮಾಲ್ ಬಂದ್ಮೇಲೆ ಬೀಟ್ ಮಾಡ್ಕೊಂಡು ರೇಟ್ ಮಾಡ್ಕೊಂತಾರೆ. ಆ ಥರ ಮಾಡ್ತಾರೆ. ಅದೇ 19,000 ಮಾಡಿ ಸರ್ ಹೋದ್ರ ಸರ್. ನಾವು ಅದನ್ನ ಇಡಲಿಲ್ಲ, ಪಟ್ಟಿ ಮಿಷನ್ ಬಂದ್ಬಿಟ್ವಿ. ಏನು ಸರ್ ಹಿಂಗೆ ಆಗ್ಬಿಡ್ತದೆ ಒಂದ್ಸರಿ. ನೀವು ಸ್ಟಾಕ್ ಮಾಡ್ಕೋಬೋದಲ್ವಾ? ಮಾಡ್ಕೋಬೋದು ಸರ್. ಮತ್ತೆಲ್ಲ ಹಾಕ್ಬಿಟ್ಟು ಇರ್ತಾವ ರೈತರು, ಮತ್ತೆ ರೈತರು ನಿಂತ್ಕೊಂಡಾರ ಇಟ್ಕೊಳಕ್ಕಾಗಲ್ಲ, ಮತ್ತೆಲ್ಲ ಖರ್ಚು ಇರ್ತಾವ. ಹಂಗಾಗಿ ಮತ್ತೆ ನಾವು ಶಿವ ಕೊಟ್ಟು ಮಾಡ್ಕೊಂಡು ಬಂದ್ಬಿಡ್ತೀವಿ ಸರ್. ಅಲ್ಲ, ಬೇರೆ ಬೆಳೆಗಳ ಹಾಗೆ ಸ್ಟಾಕ್ ಮಾಡ್ಕೊಂಡ್ರೆ ಇಲ್ಲಿ ಅಂದ್ರೆ ಅದು ಕೆಟ್ಟ ಹೋಗುತ್ತೆ ಅನ್ನುವಂಥದ್ದು ಏನಿಲ್ಲ. ಎಳ್ಳು ಸ್ಟಾಕ್ ಮಾಡ್ಕೊಂಡ್ರೆ ಕೆಡ್ತದ? ಕೆಡ್ತದೆ ಸರ್. ಜಾಸ್ತಿ ಅದು ಎಣ್ಣೆ ಅಂಶ ಇದಾಗ್ಬಿಡ್ತು ಸರ್, ತೂಕ ಬರಲ್ಲ ಸರ್ ಅದು. ಅದು ಅವ್ರು ಏನು ಮಾಡ್ತಾರೆ, ಅದು ಯಾವ ಗುಳಿಗೆ ಅಂತ ಇಡ್ತಾರಂತ ಅವರು, ಅದು ಇಡ್ತಾರೆ ಸ್ಟಾಕ್ ಇಡ್ತಾರೆ ಅವರು. ನಮ್ಮಲ್ಲಿ ಇಡಕ ನಾವು ಎಷ್ಟು ಒಂದು 10 ಕ್ವಿಂಟಲ್ ಲೀಟ್ರಿಗೆ ಏನಾದ್ರು ಸರ್ ಕೊಟ್ಕೊಂಡ್ಬಿಡ್ತೀವಿ ನಾವು ಇಟ್ಕೊಳ್ಳೋ ಸರ್. ಏನು ಸರ್ ಅಂದ್ರೆ ತುಂಬಾ ವೇರಿಯೇಷನ್ ಆಗ್ತದಲ್ಲ ಬೆಲೆ. ಈಗ 8,000 ವ್ಯತ್ಯಾಸ ಆದಾಗೆ ಅಲ್ಲ, ಪಟ್ಟಿ ಮುಗಿಸ್ಲಿಕ್ಕೆ ನಡೀತೈತೆ ಬಿಡು ಸರ್. ಅವ್ರೇನು ಪಟ್ಟಿ ಮುಗಿಸ್ಕೊಂಡು ಹೋಗಂತ ಅನ್ನಲ್ಲ, ನಾವು ಯಾವ ಅರ್ಥ ಬಿಟ್ಟಿರ್ತಾವಲ್ಲ ಹಂಗಾಗಿ ನಾವು ಪಟ್ಟಿ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಅಂದ್ರೆ ನಿಮ್ಗೆ ನಿರೀಕ್ಷೆ ಇರ್ತದ ಇಷ್ಟು ರೇಟ್ ಬರ್ಬೋದು ಅಂತ ಹೇಳಿ? ಅದು ಹೇಳಕ್ಕಾಗಲ್ಲ ಸರ್. ನಿರೀಕ್ಷೆ ಮತ್ತೆ ಈಗ ಏರ್ಬೋದು ಇಳಿಬೋದು ಸರ್. ಮಾರ್ಕೆಟ್ ಅಲ್ಲ, ಡೌನ್ ಆದ್ರೆ ಆಗ್ಬೋದು, ಹೆಚ್ಚಾದ್ರೆ ಆಗ್ಬೋದು. ಅಂದ್ರೆ ಮಾರುಕಟ್ಟೆ ಒಬ್ಬರ ಕೈಯಲ್ಲಿದೆ ಅಂತ? ನಮ್ಮ ಕೈಯಲ್ಲಿ ಸರ್. ನಿಮ್ಮ ಕೈಯಲ್ಲಿ ಇಲ್ಲ? ನಮ್ಮ ಕೈಯಲ್ಲಿ ಸರ್. ಈಗ ಎಳ್ಳು ಒಂದ್ ರೀತಿಯಿಂದ ನೀವು ಹೇಳೋ ಪ್ರಕಾರ ಲಾಭದಾಯಕವಾಗಿರ್ತಕ್ಕಂಥ ಬೆಳೆ. ಒಬ್ಬ ಸಾಮಾನ್ಯ ರೈತರು ಕಡಿಮೆ ನೀರಿದೆ ಬೋರ್ಗಳೆಲ್ಲ ಅಂದ್ರೂ ಸಹಿತನು ಇದನ್ನ ಹಾಕೊಂಡು ಯಾವುದೇ ಒಳ್ಳೇದು ಸರ್. ಯಾವುದೇ ನಷ್ಟ ಇಲ್ಲದ ಹಾಗೆ? ನಷ್ಟ ಇಲ್ಲ ಸರ್, ನಷ್ಟ ಇಲ್ಲ. ಖರ್ಚು ಕಡಿಮೆ, 50 ಅಷ್ಟೇ ಸ್ವಲ್ಪ ಖರ್ಚು ಸರ್. ಅದು 50 ಅಷ್ಟೇ ಖರ್ಚು, ಮತ್ತೆ ಬೇರೆ ಖರ್ಚು ಏನಿಲ್ಲ. ಎಳ್ಳು ನಿಮ್ಮ ಮನೆಗೂ ಬಳಕೆ ಮಾಡೋದು? ಮನೆಗೂ ಬಳಕೆ ಮಾಡ್ಕೊಂತೀವಿ. ಅದು ಮಿಷನ್ ಇರ್ತೀವಿ ಮತ್ತೆ ನಾವು ಅದೇ ಬೀಜನ ಮತ್ತೆ ಮುಂದೆ ವರ್ಷ ಹಾಕ್ತೀವಿ ನಾವು. ಬೀಜ ನೀವೇನು ಹೊರಗಡೆಯಿಂದ ತರಲ್ಲ ಸರ್. ನಮ್ಮ ಬೀಜ 8 ಎಣ್ಣೆ ಎಳ್ಳು ಇರ್ತಾವ, ಅದು 8 ಎಣ್ಣೆ ಎಳ್ಳನ್ನ ಹಾಕ್ಬೇಕು. ಅದನ್ನೇ ಸ್ವಲ್ಪ ಚಲೋ ಇಳುವರಿ ಬರ್ತದೆ ಸರ್. ಅದು 4 ಎಣ್ಣೆ ಇರ್ತದೆ, ಅದನ್ನ ಹಾಕ್ಬಾರ್ದು. 8 ಎಣ್ಣಿಂದ ಅಂತ 8 ಎಣ್ಣಿಂದ ಅದನ್ನ ಹಾಕ್ಬೇಕು ಸರ್. ಹೆಂಗೆ ಅದು 8 ಮುಖ ಇರ್ತದೆ ಸರ್, ಅದು ಮೇಲ್ಗಡೆ ಸ್ವಲ್ಪ ಕಾಳು ಜಾಸ್ತಿ ಇರ್ತಾವ. ಒಂದೇ ಗಿಡದಲ್ಲಿ ಅಂದ್ರೆ ಅದ ಒಂದು ಗುಡ್ಡಿ ಇರ್ತಲ್ಲ, ಆ ಗುಡ್ಡೆ ಕಾಳು ಜಾಸ್ತಿ ಇರ್ತಾವ. 4 ಎಣ್ಣಿಂದ ಸ್ವಲ್ಪ ಕಡಿಮೆ ಕಾಳು ಇರ್ತಾವೆ, ಗುಡ್ಡಿ ಜಾಸ್ತಿ. ನೀವು 8 ಎಣ್ಣಿಂದ ಇದ್ರೆ ಮಾತ್ರ ಬಿತ್ತನೆಗೆ ಯೋಗ್ಯ? ಯೋಗ್ಯ ಸರ್. ಎಳ್ಳಿಗೆ ಅಂದ್ರೆ ಯಾವುದೇ ತುಂಬಾ ದೊಡ್ಡ ಕಾಡುವಂತಹ ಲಾಸ್ ಆಗುವಂತಹ ಕಾಯಿಲೆಗಳು, ರೋಗ ರುಜಿನಗಳು ಇಲ್ಲ? ಅವು ಲಾಸ್ ಹೆಂಗಾಗ್ತಂದ್ರ ಉದುರ್ಸಿಡ್ತು ನೋಡ್ರಿ, ಅವಾಗ ಏನಾರ ಮಳೆ ಇದೀಗ ಅಂತಂದ್ರೆ ಅವು ಲಾಸ್ ಆಗ್ತದೆ. ಉದುರ್ಸ್ಲಾರ್ದು ಹಂಗೆ ಬಿಟ್ರಿ ಏನು ಲಾಸ್ ಆಗಲ್ಲ. ಉದುರ್ಸಿ ಅರ್ಧಂಬರ್ಧ ಉದುರ್ಸಿ ಹಸಿರಲ್ಲಿ ಉದುರ್ಸಿ ಯಾರು ಕಳ್ರು ಒಯ್ತಾರ ಅದು ಒಯ್ತಾರ ಅಂತ ಪಡ ಉದುರ್ಸಿ ಅರ್ಧ ಕಾಳು ಅದ್ರಾಗ ಇರ್ತಾವ, ಅರ್ಧ ಕಾಳು ಇರ್ತಾವ ನೋಡು. ಅವಾಗ ಉದುರ್ಸಿ ಏನಾರು ಮೇಲೆ ಮಳೆ ಬಂತಂದ್ರೆ ಒಂದು ಕಾಳು ಬರಲ್ಲ. ಬೆಳೆಯುವಾಗ ಏನು ಸಮಸ್ಯೆ ಇಲ್ಲ, ಅದೇನು ಸಮಸ್ಯೆ ಇಲ್ಲ. ಅವಾಗ ಉದುರ್ಸೋದಾಗ ಬೇಸ್ ಪಕ್ಕ ಒಣಗಿದಾಗ ಉದುರ್ಸಬೇಕು ಅಷ್ಟ. ಅದು ಎಷ್ಟು ದಿನ ಬೆಳಿಬೇಡ ಉದುರ್ಸ್ಲಾರ ಮುಂಚೆ. ಬಿಸಿಲು ಇದ್ದಷ್ಟು ಒಳ್ಳೇದು. ಬಿಸಿಲು ಇದ್ದಂದ್ರೆ ಒಳ್ಳೇದು, ಭಾರಿ ಒಳ್ಳೇದು. ಬಟ್ ಅವಾಗೆಲ್ಲ ಸ್ವಲ್ಪ ಮುಂಗಾರು ಮಳೆ ಜೋರು ಇರ್ತದೆ. ಜೋರ್ ಇರುತ್ತೆ ಸರ್, ಜೋರ್ ಇರುತ್ತೆ. ಆದ್ರೆ ಸ್ವಲ್ಪ ನೋಡಿ ಉದುರ್ಸ್ಬೇಕು ಅಷ್ಟೇ. ಹಿಂಗಾರಿಗೆ ಇದು ಒಳ್ಳೇದಲ್ವಾ? ಹಿಂಗಾರಿ ಮತ್ತೆ ಬಿತ್ತನೆ ಮಾಡಿದ್ರೆ ಅಷ್ಟಿದ್ದು ಬರಲ್ಲ. ಬರ್ತದೆ, ಪ್ರಯತ್ನ ಮಾಡ್ತೀವಿ, ಆದ್ರೆ ಕಡಿಮೆ. ಈಗ ಹಾಕ್ತೀವಲ್ಲ ಇಳುವರಿ ಕಡಿಮೆ ಆಗ್ತಂತ. ಇಳುವರಿ ಕಡಿಮೆ ಆಗುತ್ತೆ, ಗುಂಡು ಬಂದ್ಬಿಡ್ತಾವ. ಮುಂಗಾರಿನೇ ಚಲೋ ಅದು. ಈ ಬೆಳೆಯ ನಂತರ ನೀವು ಮೆಕ್ಕೆಜೋಳ ಬೆಳಿತೀರಿ? ಇದು ಮುಗಿದ ಮೇಲೆ ಮೆಕ್ಕೆಜೋಳ ಅದೇ ಡ್ರಿಪ್ಗೆ ಮತ್ತೆ ಒಳ್ಳೆ ಹೊಲ ಸ್ವಚ್ಛತೆ ಮಾಡಿ ಕೂಲಿ ಪಾಲಿ ಎಲ್ಲ ಹರಿಸ್ಕೊಂಡು ಅದಕ್ಕೆಲ್ಲ ಆದ ಮಾಡಿ ಮತ್ತೆ ನಾವು ಮೆಕ್ಕೆಜೋಳ ಉಳಿಸ್ಬಿಡ್ತೀವಿ ಅದೇ ಡ್ರಿಪ್ಪಿಗೆ. ಗ್ಯಾಪ್ ಬಿಟ್ಕೊಂತಾರ? ಗ್ಯಾಪ್ ಮುಗಿಸ್ಬಿಟ್ಟು ಅಂತ ಇರ್ತೈತೆ. ಅಲ್ಲಲ್ಲ, ಅಂದ್ರೆ ಎಳ್ಳು ತೆಗೆದ ಮೇಲೆ
ಮೆಕ್ಕೆಜೋಳ ಬಿತ್ತನೆ ಮಾಡೋದಕ್ಕೆ ಕಾಯ್ತಾರೆ ಗ್ಯಾಪ್ ಬಿಡಲ್ಲ ಸರ್. ದಿನಗಳು ದಿನಗಳೇ ಒಂದು 20 ದಿನದಾಗ ರೆಡಿ ಮಾಡಿ ಇಟ್ಬಿಡ್ತೀವಿ ಸರ್. ರೆಡಿ ಮಾಡ್ಕೊಂಡು ರೆಡಿ ಮಾಡಿ 20 ದಿನದಾಗ ನಾವು ರೆಡಿ ಮಾಡಿ ಹೊಲ ಈಗೆಲ್ಲ ಟ್ಯಾಕ್ಟ್ರಿಗಳು ಬಂದಾವ ಸರ್. ಎಲ್ಲ ಪೆಟಿಮೆಂಟ್ ಮಾಡಿಬಿಡ್ತಾವ. ಕೈಯಾಗ ಕೂಲಾಳ ನಮ್ಮ ತಗ ಆಟ ಮಾಡ್ಕೊಂಡು ಕೂಲಾಳ ನಮ್ಮ ರೆಡಿ ಇರ್ತಾವ. ಟಾಟಾಪಾಟ ಮಾಡಿ ಮುಗಿಸ್ಬಿಡ್ತೀವಿ ಸರ್ ನಾವು. ಅದೇ 5 ಎಕರೆಗೆ ನೀವು ಇದನ್ನು ಮತ್ತೆ ಮೆಕ್ಕೆಜೋಳ ಇಟ್ಬಿಡ್ತೀವಿ ಸರ್. ಡಿಪ್ ಮುಖಾಂತರ ಇಟ್ಕೊಳ್ತೀವಿ. ದಿವಸ 2 ಗಂಟೆ ಅದಕ್ಕೆ ಜಾಸ್ತಿ ನೀರು ಬೇಕ್ರಿ. ಅದಕ್ಕೆ ಮೆಕ್ಕೆಜೋಳ ನೀರು ಜಾಸ್ತಿ ಬೇಕಾಗ್ತದೆ. ಮೆಕ್ಕೆಜೋಳಕ್ಕೆ ನಿಮ್ಮಲ್ಲಿ ಏನು ಸಮಸ್ಯೆಗಳು ಇಲ್ಲಿ? ಅದಕ್ಕೆ ಸಮಸ್ಯೆ ಏನು ಬರ್ತದೆ ಸರ್? ಅದಕ್ಕೆ ಇಟ್ಟ ಮ್ಯಾಗ 15-20 ದಿನ ಆದಾಗ ಅದಕ್ಕೆ ಏನು ಬರ್ತದೆ? ಸುಳಿ ಬರ್ತದೆ ಸರ್. ಅದಕ್ಕೆ ಸುಳಿ ಒಳಗೆ ಸುಳಿ ಹುಳ ಬರ್ತದೆ. ಅದಕ್ಕೆ ಏನು ಮಾಡ್ಬೇಕ್ರಿ? ಅದು ಎಣ್ಣೆ ಹೊಡೆದ್ರೆ ಮಗನ ಸಾಯಂಗ್ರಿ. ಅದು ಗುಳಿಗೆ ಸಿರ್ತ್ರಿ ಪಟೇಲ್ ಅಂತೇಳಿ. ಆ ಗುಳಿಗೆ ಹಾಕಿದ್ರೆ ಮಾತ್ರ ಮಗಂದು 1 ಚೀಲ ಗೊಬ್ಬರ ಹಾಕಿದಂಗೆ ಇರುತ್ತೆ. 2 ಸಲ ಹಾಕ್ಯಂಬಿಟ್ಟು ಅವ್ರು ಬೆಳೆ ಬಂತಂತ ಅರ್ತಾರೆ. 2 ಸಲ ಹಾಕ್ಬೇಕು ಸರ್. 1 ಸಲ ಹಾಕಿದಾಗ ಇಷ್ಟು ಬಂದ್ಬಿಡ್ತಾರೆ. ಇಷ್ಟು ಬಂದಾಗ ಇನ್ನೊಂದು ಸಲ ಹಾಕ್ಬಿಡ್ಬೇಕು. ಅವಾಗ ಫಸ್ಟ್ ಕ್ಲಾಸ್ ಬಂದ್ಬಿಡುತ್ತೆ ಕಲಾಸ. ಗೊಬ್ಬರ ಹಾಕ್ಯಂಡು ನೀರು ಕಟ್ಟಿದ್ರೆ ಅಷ್ಟೇ ಅವ್ರ ಕಾಜಿ. ಎಕರೆಗೆ ಎಷ್ಟು ಕ್ವಿಂಟಲ್ ಸಿಗುತ್ತೆ ಮೆಕ್ಕೆಜೋಳ? ಅದು ಒಂದು 20 ಕ್ವಿಂಟಲ್ ಬರುತ್ತೆ ಸರ್ ಎಕರೆಗೆ. ಎಕರೆಗೆ 20 ಕ್ವಿಂಟಲ್ ಬರುತ್ತೆ. ರೇಟ್ ಏನು ಸಿಗುತ್ತೆ? ಅದು 2,000, 2,250 ಈ ಥರ ಸಿಗುತ್ತೆ ರೀ. 20 ಕ್ವಿಂಟಲ್ ಬೆಳಿತೀವಿ ನೋಡಿ ಸರ್ ನಾವು. ಎಕರೆಗೆ 20. ಎಕರೆಗೆ ಏನಿಲ್ಲ ಅಂದ್ರೂ ಸಹಿತ ಒಂದು 40,000 ಏನು ಸರ್ ಆದಾಯ ಬರುತ್ತೆ. ಬರುತ್ತೆ ಸರ್. ಬರ್ತದೆ. ಒಂದು 2 ಲಕ್ಷ ರೂಪಾಯಿ 5 ಎಕರೆಗೆ ಆಗುತ್ತೆ ಸರ್. 2 ಲಕ್ಷ ಆಗ್ತದೆ. 2 ಲಕ್ಷ ಬೆಳಿತೀವಿ. 2 ಲಕ್ಷ ಮೆಕ್ಕೆಜೋಳ, 1 ಲಕ್ಷ ಎಳ್ಳಿಂದು, ಸರ್. ಒಂದು 3 ಲಕ್ಷ ರೂಪಾಯಿ 2 ಬೆಳೆ ಒಳಗೆ ತಗೊಳ್ತೀರಿ. ತಗೊಂತೀವಿ ಸರ್. ಮುಂಗಾರು ಪೂರ್ವ, ಮುಂಗಾರು ಪೂರ್ವ, ಮುಂಗಾರು 2 ಬೆಳೆ. ಈ ಮೆಕ್ಕೆಜೋಳದ ನಂತರ ಮತ್ತೆ ಬಿತ್ತನೆ ಮಾಡ್ತಾರೆ ಬೇರೆ? ಸ್ವಲ್ಪ ದೌಡ ಬಂತಂದ್ರೆ ಸ್ವಲ್ಪ ಭಾಳ ಮಾಡವ್ರಿ. ಅಲಸಂದಿ ಮಾಡ್ಕೊಂತಿರ್ತೀವಿ. 1 ಎಕರೆ ಶೇಂಗಾ ಹಾಕೊಂಡಿರ್ತೀವಿ. ಎತ್ತಿಗೆ ಸ್ವಲ್ಪ ದನಕರುಗಳಿಗೆ ಮೇವು ಆಗ್ತದೆ ಅಂತ. ದನಕರುಗಳಿದಾವೆ ನಿಮ್ಗೆ? ಆಕಳದವ್ರಿ. ಆಕಳುಗಳದಾವ. ಅಲಸಂದಿ ಶೇಂಗಾ ಹಾಕೊಳ್ಳಿ. ಸ್ವಲ್ಪ ಅಲಸಂದಿ ಭಾಳ ಹಾಕೊಂಡ್ರೆ 1 ಎಕರೆ ಹಾಕ್ತೀವಿ. 1 ಎಕರೆ ಇದು ಹಾಕ್ತೀವಿ ಅಷ್ಟೇ. ಶೇಂಗಾ. ನೀವು ಎಳ್ಳು ಬೆಳಿತೀರಿ ಅಂದ್ರಲ್ಲ ಆರಂಭದಲ್ಲಿ, ಅದನ್ನು ಮಿಶ್ರ ಬೆಳೆಯಾಗಿ ಏನಾದ್ರು ಬೆಳಿತಾರ? ಬರೀ ಎಳ್ಳು ಅಷ್ಟೇ? ಎಳ್ಳು ಅಷ್ಟೇ ಸರ್. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹೊರವಲ್ದಾಗ ಮಾಡ್ತಾರ್ರಿ. ಕೆಲವು ಮಿಶ್ರ ಬೆಳೆಯಲ್ಲಿ ಬೆಳಿತಾರೆ. ಅದ್ರಾಗ ಬೆಳಿತಾರೆ. ಸಜ್ಜೆ ಜೊತೆಗೆ ಬೆಳಿತಾರೆ. ಒಂದ್ಸಲ 2 ಸಲ ಎಳ್ಳಾದ್ರೆ ಒಂದ್ಸಲ ತೊಗರಿ ಹಾಕಿರ್ತಾರ, ಇಲ್ಲ ಸಜ್ಜೆ ಹಾಕಿರ್ತಾರ, ಅದ್ರಾಗ ಮಾಡ್ತಾರ. ಈ ತರ ನಾವೇನೋ ಆ ತರ ಹೊರವಲ್ದಾಗ ಏನ್ ಮಾಡಿಲ್ರಿ, ಬರೀ ತೊಗರಿನ ಹಾಕಿವಿ ಸರ್. ಹೊರವಲ್ದಾಗ 5 ಎಕರೆ ತೊಗರಿನ ಐತ್ರಿ. ಈಗ ಅಲ್ಲಿ ಇಷ್ಟ ಹತ್ರ ಐತ್ರಿ ತೊಗರಿ. ಮೆಕ್ಕೆಜೋಳಕ್ಕೆ ಮಾರ್ಕೆಟ್ ನಿಮ್ಗೆ ಎಲ್ಲಿ? ತಾವರ್ಗಿರಿ ಸರ್. ತಾವರ್ಗಿರಿ. ಅದು ನಿಮ್ಗೆ ಹತ್ರ ಆಗ್ತದೆ? ತಾವರ್ಗಿರಿನ ಹತ್ರ, ಕನೀರ್ ಹತ್ರ. ಅಂದ್ರ ಕನೀರಲ್ಲಿ ಖರೀದಾರ ಕಡಿಮೆ ಅದಾರ್ರಿ. ತಾವರ್ಗಿರ ಖರೀದಾರ ಅದಾರ. ಸ್ವಲ್ಪ ರೇಟ್ ಜಾಸ್ತಿ ಆಗದಲ್ಲಿ. ಇವ್ರಂದ್ರೆ ಇದೇ ಮಾಲನ ಅವ್ರು ಖರೀದಿ ತಾವರ್ಗಿರಿ ತಗೊಂತಾರ. ಅವ್ರ ದಲ್ಲಾರ, ಈ ಕನಗಿರಿ ದಲ್ಲಾರ ಅದಾರಲ್ಲ, ಈ ಸ್ವಲ್ಪ ದೊಡ್ಡ ಖರೀದಾರ ಅದಾರ. ಸ್ವಲ್ಪ ಜಂಪ್ ಆಗ್ತದೆ ರೇಟ್. ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ರೇಟ್. ಇವ್ರ ಮಾಲನ ಅವ್ರು ತಗೊಂತಾರ ಸರ್. ಕನಗಿರಿಯವ್ರ ಮಾಲ್ ಅವ್ರು ತಗೊಂತಾರ ಸರ್. ಹಂಗಾಗಿ ನಾವು ರೈತರು ಏನಾದ್ರು ಸಾಲ ಪಾಲ ಮಾಡಿ ಇಲ್ಲಿ ಕನಗಿರಿ ಹಾಕ್ತೀವಿ. ಅವ್ರ ಹತ್ರ ಸಾಲಗೆಲ್ಲ ಮಾಡಿದ್ರೆ ಮತ್ತೆ ಇಲ್ಲ ಅಂದ್ರೆ ನಾವು ತಾವರಿಗೆ ಹಾಕಿ ಬರ್ತೀವಿ ಸರ್. ರೈತರು ಇವತ್ತಿಗೂ ಸಾಲ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದಾರ ಸರ್, ಮಾಡ್ತಾರೆ ಮತ್ತೆ. ಇಲ್ಲ ನಡೆಯಲ್ಲ ಸರ್. ಮತ್ತೆ ರೈತರು ಮತ್ತೆ ಸಾಲ ಮಾಡ್ಲೇಬೇಕು ಸರ್. ಮತ್ತೆ ಅವ್ರ ಹತ್ರ ಹೆಸರು ಬಂದಿರ್ತೀವಿ. ಮತ್ತೆ ಒಳ್ಳೆ ಅವ್ರ ಮಾಲ್ದಾಗ ಹಾಕಿದಾಗ ಮತ್ತೆ ಅವ್ರು ಮುರ್ಕೊಂತಾರ. ಮತ್ತೆ ಬಂದು ದುಡ್ಡು ಕೊಡ್ತಾರೆ. ಇಲ್ಲಾಂದ್ರೆ ಸರಿ ಆತಪ್ಪ ಅಂತ ಹೇಳ್ತಾರ. ಹಾಗಾಗಿಲ್ಲ ಸರ್, ಮಾಡ್ತಾರೆ ಸರ್ ಮತ್ತೆ ರೈತರು. ಸಾಲ ಹೆಚ್ಚಾಗಿ ಮಾಡೋದು ಬೀಜಕ್ಕೆ, ಗೊಬ್ಬರಕ್ಕೆ. ಸರ್, ಮೇಜರ್ ಆಗಿ. ಬೀಜ ಗೊಬ್ಬರಕ್ಕೆ ಮತ್ತೆ ಸ್ವಲ್ಪ ಲೇಬರಿಗೆ ಬೇಕಾಗ್ತದೆ ಸರ್. ಈಗ 200 ರೂಪಾಯಿ ಒಂದು ಕೂಲಿ ಆಳದವ. ಮತ್ತೆ ಇವೆಲ್ಲ ಬೇಕಲ್ಲ ಸರ್. ಈಗಿನ ಕೂಲಿ ಆಳ ಹಂಗದ ಅಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಲ್ಲ. ನೀವು ಸಾಲ ಮಾಡ್ಕೊಳ್ತೀವಿ? ಸಾಲ ಇಲ್ಲ ಯಾವ್ದಾಗಲ್ಲ ಸರ್. ಸಾಲ ಮಾಡ್ಲೇಬೇಕಾಗ್ತದೆ ಸರ್. ಅಷ್ಟು ಮಾಮೂಲಿ ಸರ್. ಸಾಲ ಮಾಡ್ಬೇಕು, ಮತ್ತೆ ಅದನ್ನ ಹರಿಬೇಕು. ಒಂದು ಜೀವನ ಒಟ್ಟು ಯಾವ್ದಾದ್ರು ಮಾಡ್ಕೊಂಡು ಜೀವನ ಸಾಕ್ಸ್ಬೇಕು ಸರ್. ಸರ್, ಈ ರೀತಿ ಹಣಕಾಸಿನ ನೆರವನ್ನು ಕೊಡೋದು ಈಗ ಕೆಲವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ತವೆ, ಸೊಸೈಟಿ ಅಂತ. ಸೊಸೈಟಿ ಸರ್. ಅಂತಲ್ಲಿ ತಗೊಳ್ತಿರೋ ಖಾಸಗಿ ವ್ಯಕ್ತಿಗಳ ಹತ್ರ ತಗೊಳ್ತಿರೋ ಹೇಗೆ? ಈಗ ನಾವು ಸೊಸೈಟಿ ಸಾಲನ ಮಾಡ್ಕೊಂಡಿವಿ ಸರ್. ಅಲ್ಲಿ ಮಾಡೀವಿ ಅಂದ್ರೆ ಅದು ಮತ್ತೆ ಖರ್ಚು ಮನೆ ಸಾಲಕ್ಕೆ ಹುಡುಗರಿಗೆ ಶಾಲೆಗೆಲ್ಲ ಅದು ಖರ್ಚಾಗಿಬಿಟ್ಟಿರ್ತೈತೆ. ಅದು ದುಡ್ಡು ಇರಲ್ಲ ಮಾತ್ರ. ಇವೇನಂತ ಖಾಸಗಿ ಸಾಲನ ಮಾಡ್ಕೊಂಡು ಮತ್ತೆ ನಡೆಸ್ತೀವಿ ಸರ್. ದಲ್ಲಾಳಿಗಳ ಸರ್ಕಾರದ ಅನುದಾನಗಳು ನಿಮಗೆ ಸಹಾಯಕ ಆಗಲ್ವಾ? ಬರ್ತಾವ ಸರ್. ಮತ್ತೆ ಅವು 200 ರೂಪಾಯಿ ಮತ್ತೆ ಮೋದಿಯವ್ರು ಹಾಕ್ತಾರ. ಮತ್ತೆ ಅವು ಏನೋ ಮಾಡ್ತೀವಿ ಸರ್. ಅವು ಬರ್ತಾವ ಸರ್. ಏನ್ ಸರ್, ನಮಗೆ ಮತ್ತೆ ಖರ್ಚು ನಡೀತಿತ್ರಿ. ಏನೋ ಮಾಡ್ತೀವಿ ಹಂಗ ಜೀವನ. ಒಳ್ಳೇದು. ಈಗ ಕೊನೆಯದಾಗಿ ಒಬ್ಬ ಸಾಮಾನ್ಯ ರೈತರು ಅಂದರೆ ಒಂದು ಸಾಮಾನ್ಯ ಕುಟುಂಬದ ಯುವಕರು ಒಂದು ಕಡೆಗೆ ಎಲ್ಲೋ ಉದ್ಯೋಗವನ್ನು ಹುಡುಕಾಡಿಕೊಂಡು ಎಲ್ಲೋ ಫ್ಯಾಕ್ಟ್ರಿಗಳಿಗೆ, ಬೆಂಗಳೂರು ಇಂಥಲ್ಲೆಲ್ಲ ಹೋಗ್ತಾ ಇರ್ತಾರೆ. ನಿಮ್ಮ ಅನುಭವದ ಪ್ರಕಾರ ಹೇಳಿ, ಅಂಥ ಹುಡುಗರು, ಯುವಕರು ತಮ್ಮ ಭೂಮಿಯಲ್ಲಿ ಸ್ವಲ್ಪ ಶಿಸ್ತುಬದ್ಧವಾಗಿ ಕೃಷಿ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಮಾಡ್ಬೋದು ಸರ್. ಕೃಷಿ ಮಾಡ್ಕೊಂಡು ಜೀವನ ಮಾಡ್ಬೋದು. ಈಗಿನ ಹುಡುಗರು ಏನಿದೆಲ್ಲ ದುಡಿಯವಲ್ಲ. ಈಗ
ಈಗ ಅಂತಲ್ಲಿ ಫ್ಯಾಕ್ಟ್ರಿಗೆ ಓದಿ ಅಲ್ಲಿ ಓದಿ ಇಂಥವು ಓದೋದು ಜಾಸ್ತಿ ರೀ. ಈಗ ನಮ್ಮ ಹುಡುಗರಂದ್ರೆ ಈಗ ಓದಾಕತ್ತೇವ್ರಿ. ನಮ್ಮ ಅಂದ್ರೆ ಯಾವ ದುಡಿಯೋಲ್ಲ, ನಾವೇ ಗಂಡ ಹೆಣ್ತಿನ ದುಡಿದು ನಮ್ಮ ಸಂಸಾರ ಸಾಕ್ತೀವಿ ಸರ್. ಒಂದ ಕೃಷಿ ಮಾಡ್ಯಾರ ನಾವು ಸಂಸಾರ ಸಾಕ್ತೀವಿ ಸರ್. ನಮ್ಮ ಅಪ್ಪನ ಕಾಲದಿಂದ ಅದೇ ಕೃಷಿನ, ನಮ್ಗೆ ಈಗ ಆದ್ರೂ ಅದೇ ಕೃಷಿ ಸರ್. ಒಳ್ಳೆಯದು ಮೆಹಬೂಬ್ ಸಾಬ್ ಅವರೇ. ನಮ್ಮ ಹೊಸಪೇಟೆ ಸರ್ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ಸರ್ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಬಗ್ಗೆ ಕನಕಗಿರಿ ತಾಲೂಕು ಹುಲಿಹೈದರ್ ಗ್ರಾಮದ ಶ್ರೀ ಮೆಹಬೂಬ್ ಸಾಬ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು.